ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ, ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ. ಜೋಳಿಗೆಯ ಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಶೂಲಪಾಣಿ ಬಂದ, ತ್ರಿಶೂಲಪಾಣಿ ಬಂದ. ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ. ಓಂ ದ್ರಾಂ ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ, ಇವತ್ತಿನ ಒಂದು ಸಂಚಿಕೆಯಲ್ಲಿ ಮನೆಯಲ್ಲಿ ಸದಾಕಾಲ ಧನಧಾನ್ಯ ಸಮೃದ್ಧಿಯಾಗಿ ಇರೋದಕ್ಕೆ ಏನು ಮಾಡಬೇಕು ಅಂತ ಒಂದು ಸಿಂಪಲ್ ಟಿಪ್ಸ್ ಹೇಳ್ಕೊಡ್ತೀನಿ. ಏನು ಮಾಡಬೇಕಪ್ಪ ಅಂತಂದರೆ, ನಿಮ್ಮ ಮನೆಯ ಅಡುಗೆ ಮನೆ ಇರುತ್ತೆ. ಅಡುಗೆ ಮನೆಯಲ್ಲಿ ಪೂರ್ವ ದಿಕ್ಕಿನಲ್ಲಿ ಒಲೆಯನ್ನು ಇಟ್ಟಿರ್ತೀರಿ. ಅಗ್ನಿಮೂಲೆಯಲ್ಲಿ ಅಡುಗೆ ಮನೆ ಇರುತ್ತೆ. ಅಡುಗೆ ಮನೆಯ ಪೂರ್ವ ಭಾಗ ಅಥವಾ ಉತ್ತರ ಭಾಗದಲ್ಲಿ ನಿಂತ್ಕೊಂಡು ಮಾಡೋ ಥರ ಒಲೆಯನ್ನು ಇಟ್ಟಿರ್ತೀವಿ. ಆ ಒಲೆಯ ಮೇಲುಗಡೆಯ ಗೋಡೆಗೆ ಕೆಂಪು ಕುಂಕುಮವನ್ನು ನೀರಿನಲ್ಲಿ ಕಲಿಸ್ಕೊಂಡು ಸ್ವಸ್ತಿಕವನ್ನು ಬರೀರಿ. ಸ್ವಸ್ತಿಕ ಬರೆದು ಹಾಗೆ ಖಾಲಿ ಬಿಡಬೇಡಿ. ಆ ಮಧ್ಯಭಾಗದಲ್ಲಿ 4 ಚುಕ್ಕೆಗಳನ್ನು ಇಡಿ. ಈ ಪಕ್ಕ ಮತ್ತು ಆ ಪಕ್ಕ ಅರಿಶಿಣದಿಂದ 2 ಗೆರೆಗಳನ್ನು ಎಳಿರಿ. ಸಿಂಪಲ್ ಟಿಪ್ಸ್. ಸ್ವಸ್ತಿಕವನ್ನು ಬರೆದು 4 ಭಾಗ, ಏನು ಸ್ವಸ್ತಿಕದ ಮಧ್ಯಭಾಗಗಳಿರುತ್ತೆ, 4 ಭಾಗದಲ್ಲಿ ಚುಕ್ಕೆಯನ್ನು ಇಡಿ. ಸಾಕಷ್ಟು ಜನ ಗೃಹ ಪ್ರವೇಶ ಮಾಡುವಾಗ ಪುರೋಹಿತರು ಇದನ್ನು ಮಾಡಿರ್ತಾರೆ. ಶುಭಂ ವಾಸ್ತು ಅಂತ ಹೇಳಿ ಬರೆದಿರ್ತಾರೆ. ಸ್ವಸ್ತಿಕವನ್ನು ಬರೀತಾರೆ, ಓಂಕಾರ ಶ್ರೀಕಾರವನ್ನು ಬರೆದಿರ್ತಾರೆ. ಅಡುಗೆ ಮನೆಯಲ್ಲಿ ಕೂಡ ಇದನ್ನು ಮಾಡಿ 2 ಅರಿಶಿಣದ ಗೆರೆಗಳನ್ನು ಆ ಪಕ್ಕ ಈ ಪಕ್ಕ ಇಡಿ. ಇಲ್ಲಿ ಯಾವ ಅಡುಗೆ ಮನೆಯಲ್ಲಿ ಸ್ವಸ್ತಿಕ ಅರಿಶಿಣ ಕುಂಕುಮದ ಮಿಶ್ರಣದಲ್ಲಿ ಇರುತ್ತೋ ಆ ಮನೆಯಲ್ಲಿ ಸದಾಕಾಲ ಧನ ಧಾನ್ಯ ಸುಖ ಶಾಂತಿ ನೆಮ್ಮದಿ ನೆಲೆಸೋದರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯ ಚರಣಾರವಿಂದಾರ್ಪಣಮಸ್ತು.